ರತ್ನವ ವ್ಯಾಪಾರಿ ಶ್ರೀನಿವಾಸನು ಕಾಸು ಕೊಡದ ಜಿಪುಣನಾಗಿದ್ದ. ಬಡ ಬ್ರಾಹ್ಮಣನು ದಾನ ಕೇಳಲು ಕೋಪದಿಂದಲೇ ಓಡಿಸುತ್ತಿದ್ದ. ದಯೆಯುಳ್ಳ ಹೆಂಡತಿ ಅದನ್ನು ಕಂಡು ತನ್ನ ಮೂಗುತಿ ದಾನ ಮಾಡಿದಳು. ಮೂಗುತಿ ಅಂಗಡಿಗೆ ಬರಲು ಜಿಪುಣ ಒಡೆಯನು ಮನೆಗೆ ಓಡಿದನು. ಮೂಗುತಿ ತರಲು ಗಂಡನು ಕೇಳಲು ಹೆದರಿದ ಪತ್ನಿ ವಿಷವ ಕುಡಿಯಲು ಹೋದಳು. ಕುಡಿಯುವ ಪಾತ್ರೆಯ ಒಳಗಡೆ ಆಗ ಮೂಗುತಿ ಮೂಡುವ ಪವಾಡ ನಡೆಯಿತು. ಪತ್ನಿಯ ಭಕ್ತಿಗೆ ಮೂಗುತಿ ಸಿಗಲು ಶ್ರೀನಿವಾಸನ ಕಣ್ಣು ತಾನೇ ತೆರೆಯಿತು. ಆತುರ ಪಟ್ಟ ಜಿಪುಣ ಒಡೆ